ಮನೆ ಗಾಳಿ. ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು, ಗಿಡಮರ, ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ನಾವೆಲ್ಲರೂ ಕೈ ಜೋಡಿಸೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ. ಬಡತನ ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ನಮಸ್ಕಾರ ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೃಷಿಯಲ್ಲಿ ಜೇನುದುಂಬಿಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರಿಸಲು ಇವತ್ತು ನಮ್ಮೊಂದಿಗಿದ್ದಾರೆ GKVK ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಜ್ಞಾನಿಗಳಾದಂತಹ ಶ್ರೀಯುತ KT ವಿಜಯ್ ಕುಮಾರ್ ರವರು. ಈ ವಿಷಯದ ಕುರಿತು ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ದರೂ ಪರದೆ ಮೇಲೆ ಕಾಣುವ ಈ ಸಂಖ್ಯೆಗೆ ಕರೆ ಮಾಡಿ 08023542599 ಅಥವಾ 08023542699. ಬನ್ನಿ ಇಂದಿನ ಚರ್ಚೆಯನ್ನ ಮುಂದುವರಿಸೋಣ. ನಮಸ್ತೆ ಸರ್. ರೈತ ಬಾಂಧವರ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ನಮಗೆ ತಿಳಿದಿರೋ ಹಾಗೆ ಈ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿ, ಪಕ್ಷಿ, ಕೀಟಗಳು ಅವುಗಳದ್ದೇ ಆದಂತಹ ಮಹತ್ವವನ್ನ ಹೊಂದಿದೆ. ಹಾಗೆ ಈ ಕೃಷಿಯಲ್ಲಿ ಹಾಗೂ ತೋಟಗಾರಿಕೆಯಲ್ಲಿ ಜೇನು ಸಾಕಾಣಿಕೆಯ ಉಪಯೋಗ ಏನು ಹಾಗೂ ಅದರ ಮಹತ್ವ ಏನು ಅಂತ ನೀವು ನಮಗೆ ತಿಳಿಸ್ಬೇಕು. ಮುಖ್ಯವಾಗಿ ಜೇನು ಹುಳುಗಳಿಂದ ನಮಗೆ ಪರಾಗಸ್ಪರ್ಶದ ಒಂದು ಉಪಯೋಗನ ನಾವು ಕೃಷಿ ಮತ್ತು ತೋಟಗಾರಿಕಾ ಬೆಳೆ ಪದ್ಧತಿಯಲ್ಲಿ ನಾವು ಕಾಣ್ಬೋದು. ಈಗ ಕೃಷಿ ಬೆಳೆಗಳಂದ ತಕ್ಷಣ ನಮ್ಮಲ್ಲಿ ಮುಖ್ಯವಾಗಿ ಎಣ್ಣೆಕಾಳುಗಳು, ಸೂರ್ಯಕಾಂತಿ ಆಗಿರ್ಬೋದು, ಎಳ್ಳು, ಹುಚ್ಚೆಳ್ಳು ಅಥವಾ ಯಾವುದರ ಕಾಳುಗಳಾಗಿರ್ಬೋದು, ತೊಗರಿ, ಹೆಸರು ಕಾಳು, ಈ ಥರ ಕಾಳುಗಳಲ್ಲಿ, ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾಗಿ ನಮ್ಮ ಹಣ್ಣಿನ ಬೆಳೆಗಳಾಗಿರ್ಬೋದು ಮತ್ತು ತರಕಾರಿ ಬೆಳೆಗಳಾಗಿರ್ಬೋದು, ಇವೆಲ್ಲ ನಮ್ಮ ಜೇನು ಹುಳುಗಳ ಮೇಲೆ ಪರಾಗಸ್ಪರ್ಶಕ್ಕೋಸ್ಕರ ಅವಲಂಬಿತ ಆಗಿರ್ತವೆ. ಪರಾಗಸ್ಪರ್ಶ ಅಂತಂದರೆ ಇದು ಗಂಡು ಅಲ್ಲಿ ಬರುವಂಥ ಪರಾಗವನ್ನು ಹೆಣ್ಣುವಿನ ಮೇಲೆ ಇದು ಮಾಡುವಂಥ ಒಂದು ಕ್ರಿಯೆಯನ್ನು, ಆ ಕೆಲಸವನ್ನು ನಮ್ಮ ಕೀಟಗಳು ಪ್ರಮುಖವಾಗಿ ಜೇನುಹುಳ ಮತ್ತು ಬೇರೆ ಬೇರೆ ದುಂಬಿಗಳು ಆ ಕೆಲಸವನ್ನು ಮಾಡ್ತಿರುತ್ತೆ. ಇದರಿಂದ ನಮಗೆ ಅನುಕೂಲ ಏನಂದರೆ ನಮ್ಮ ಬೆಳೆಗಳ ಒಂದು ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ರೈತರು ತಮ್ಮ ತೋಟಗಳಲ್ಲಿ ಅಥವಾ ಕೃಷಿ ಹೊಲಗಳಲ್ಲಿ ಜೇನು ಸಾಕಾಣಿಕೆ ನಿರ್ವಹಣೆ ಮಾಡೋದ್ರಿಂದ ಪ್ರಮುಖವಾಗಿ ನಾವು ಪರಾಗಸ್ಪರ್ಶದ ಒಂದು ಪ್ರಯೋಜನ ತಗೋಬೋದು. ಅದ್ರ ಮುಖಾಂತರ ಅವರ ಇಳುವರಿನ ಜಾಸ್ತಿ ತಗೋಬೋದು. ಸರಿ, ಈಗ ನೀವು ಪರಾಗಸ್ಪರ್ಶದ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಅದರ ಮಹತ್ವದ ಬಗ್ಗೆ ನೀವೇ ಹೇಳಬೇಕು ಅಂತ ಕೇಳ್ಕೊಂತೀನಿ. ಪರಾಗಸ್ಪರ್ಶ ಅಂತಂದರೆ ಈಗ ಒಂದು ಹೆಣ್ಣುವ ಮತ್ತು ಗಂಡುವ ಇರುವಂಥ ಒಂದು ಸಸ್ಯಗಳಲ್ಲಿ ಕೆಲವು ಸಸ್ಯಗಳಲ್ಲಿ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತೀವಿ, ಕೆಲವು ಬೆಳೆಗಳಲ್ಲಿ ನಾವು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಾವು ಕಾಣ್ಬೋದು. ಅಲ್ಲಿ ಗಂಡುವಿನ ಇರುವಂಥ ಪರಾಗವನ್ನು ಹೆಣ್ಣುವಿನ ಮೇಲೆ ಹಾಕುವಂಥ ಕ್ರಿಯೆಯನ್ನು ಪರಾಗಸ್ಪರ್ಶ ಅಂತೀವಿ. ಅದನ್ನು ನಮ್ಮ ಜೇನುಹುಳುಗಳು ನೆರವೇರಿಸ್ತಾ ಬರ್ತಿರ್ತವೆ. ಸರ್, ಈ ಜೇನು ಕೃಷಿಯ ಉಪಯೋಗವನ್ನ ನೀವು ಹೇಗೆ ನಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ? ನಾನು ಈಗ ಹೇಳಿದಾಗೆ ಮೊದಲೇದಾಗಿ ಪ್ರಮುಖವಾಗಿ ನಮ್ಮ ಪರಾಗಸ್ಪರ್ಶದ ಒಂದು ಅನುಕೂಲ ನಾವು ನೋಡ್ಬೋದು. ಅದ್ರ ಜೊತೆಗೆ ಜೇನುಹುಳುಗಳಿಂದ ಬೇರೆ ಬೇರೆ ಉತ್ಪನ್ನಗಳು ಸಿಗ್ತವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಜೇನು ಅಂದ ತಕ್ಷಣ ನಾವು ನಮಗೆ ಜೇನುಹುಳುಗಳಿಂದ ಬರುವಂಥ ಪ್ರಮುಖವಾದಂಥ ಒಂದು ಉತ್ಪನ್ನ ಹನಿ ಅಂತ ನಾವು ಕರಿತೀವಲ್ಲ, ಅದು
ಅದು ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಸುಮಾರು ನಾವು ಇವತ್ತು ಹನಿನ ಅಂದರೆ ಜೇನುತುಪ್ಪವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗೆ ಅದು ಹೊರತುಪಡಿಸಿದ್ರೆ ಬೇರೆ ಬೇರೆ ಉತ್ಪನ್ನಗಳು ಇದ್ದಾವೆ. ಅಂದರೆ ಮೇಣ ಬರುತ್ತೆ, ಸೊ ಆ ಮೇಣವನ್ನು ಕೂಡ ಸಂಗ್ರಹಣೆ ಮಾಡಿ ನಾವು ಮಾರಾಟವನ್ನು ಮಾಡ್ಬೋದು. ಹಾಗೆ ಜೇನು ವಿಷ ಅಂತೇಳಿ ಸಂಗ್ರಹಣೆ ಮಾಡ್ಬೋದು. ಮತ್ತು ರಾಜಶಾಹಿ ರಸ ಅಂತ ಬರುತ್ತೆ. ಹಾಗೆ ಪರಾಗವನ್ನು ಸಂಗ್ರಹಣೆ ಮಾಡ್ಬೋದು, ಅಂಟನ್ನು ಸಂಗ್ರಹಣೆ ಮಾಡ್ಬೋದು. ಈ ಥರ ಬೇರೆ ಬೇರೆ ಉತ್ಪನ್ನಗಳನ್ನ ನಾವು ಜೇನು ಸಾಕಾಣಿಕೆ ಮಾಡೋದ್ರ ಮುಖಾಂತರ ಅವುಗಳನ್ನ ಸಂಗ್ರಹಣೆ ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದು. ಆದರೆ ನಾವು ಅತಿ ಹೆಚ್ಚಾಗಿ ಜೇನು ಸಾಕಾಣಿಕೆಯನ್ನು ಒಂದು ಪರಾಗಸ್ಪರ್ಶ ಮತ್ತು ಜೇನು ಉತ್ಪಾದನೆ ಮತ್ತು ಮೇಣದ ಒಂದು ಸಂಗ್ರಹಣೆಗೋಸ್ಕರ ನಾವು ಬಳಕೆಯನ್ನು ಮಾಡ್ತಿದ್ದೀವಿ. ಆದರೆ ಬೇರೆ ಬೇರೆ ಉತ್ಪನ್ನಗಳು ಮಾಡುವಂಥ ಅವಕಾಶಗಳು ಜೇನು ಸಾಕಾಣಿಕೆಯಲ್ಲಿದೆ. ಸರ್, ಈಗ ನಮಗೆ ಗೊತ್ತಿರೋ ಹಾಗೆ ಜೇನಿನಲ್ಲೇ ಬೇರೆ ಬೇರೆ ರೀತಿಯಾದಂತಹ ಪ್ರಭೇದಗಳಿದೆ. ಅದರಲ್ಲಿ ಸಾಕುವಂತಹ ಜೇನುಗಳು ಯಾವುವು? ಜೇನಲ್ಲಿ ಬೇರೆ ಬೇರೆ ಪ್ರಭೇದಗಳಿದ್ದಾವೆ. ಅಂದರೆ ನಾವು ರೂಢಿಯಲ್ಲಿ ಮಾತ್ರ ಜಾತಿ ಬೇರೆ ಬೇರೆ ಜಾತಿ ಹುಳುಗಳು ಅಂತ ಕರಿತೀವಿ. ಪ್ರಮುಖವಾಗಿ ನಮಗೆ ಹೆಜ್ಜೇನು ಅಂತ ನಾವು ನೋಡ್ಬೋದು. ಹೆಜ್ಜೇನು ಅಂದರೆ ಈ ದೊಡ್ಡ ದೊಡ್ಡ ಮರಗಳಲ್ಲಿ ನೀವು ಕಾಣ್ಬೋದು, ಅಥವಾ ದೊಡ್ಡ ಕಟ್ಟಡಗಳಲ್ಲಿ, ಎತ್ತರವಾದ ಕಟ್ಟಡ ಅಪಾರ್ಟ್ಮೆಂಟ್ಗಳೆಲ್ಲ ನೀವು ಬಿಲ್ಡಿಂಗ್ಸ್ಗಳಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕಡ್ಡಿ ಜೇನು ಅಥವಾ ಕೋಲ್ ಜೇನು ಅಂತ ಬರುತ್ತೆ. ಇದೆಲ್ಲ ಒಂಥರ ಸಣ್ಣ ಇದು ಸಸ್ಯಗಳನ್ನ ಆಶ್ರಯ ಮಾಡಿ ಅಥವಾ ಬೇಲಿ ಪೊದೆಗಳಲ್ಲಿ ಇದನ್ನು ಗೂಡನ್ನು ಕಟ್ಟುತ್ತೆ. ಇವೆರಡೂ ಕೂಡ ನಮಗೆ ಸಾಕೋದಕ್ಕಾಗಲ್ಲ. ಆದರೆ ಇವೆರಡೂ ಕೂಡ ಪ್ರಮುಖವಾಗಿ ಪರಾಗಸ್ಪರ್ಶವನ್ನು ನಮ್ಮ ಪ್ರಕೃತಿಯಲ್ಲಿ ನಡೆಸ್ತಾ ಇರ್ತವೆ. ಅದರಿಂದನೇ ನಮ್ಮ ಪ್ರಕೃತಿಯಲ್ಲಿರುವಂಥ ಎಲ್ಲ ಸಸ್ಯಗಳು ಅಂದರೆ ವಂಶಾಭಿವೃದ್ಧಿಗೆ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತವೆ. ಇದನ್ನು ಹೊರತುಪಡಿಸಿ ಬೇರೆ ಸಾಕುವಂಥ ಜೇನಿದ್ದಾವೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ತುಡುವೆ ಜೇನು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸೆರೆನಾ ಅಂತ ಜೇನು ಅಂತ ಕರೀತಾರೆ. ತುಡುವೆ ಜೇನು ಅಥವಾ ಉತ್ತು ಜೇನು, ಪೊಟ್ರೆ ಜೇನು ಅಂತೆಲ್ಲ ಕರಿತೀವಿ. ಇದು ಸಾಮಾನ್ಯವಾಗಿ ಕತ್ಲು ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಅಂದರೆ ಉತ್ತವನ್ನು ಅತಿ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಳುತ್ತೆ ಮತ್ತು ಮರದ ಒಂದು ಪೊಟ್ರೆಗಳನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಆ ಕತ್ಲು ಪ್ರದೇಶದಲ್ಲಿ ಇದು ಗೂಡನ್ನು ಕಟ್ಟುತ್ತೆ. ಮತ್ತು ಇನ್ನೊಂದು ಜೇನು ಮೆಲ್ಲಿಫೆರಾ ಜೇನು ಅಂತ ಇದೆ. ಮೆಲ್ಲಿಫೆರಾ ಜೇನು ಅಂತ ಅಂದರೆ ಇದು ನಮ್ಮ ದೇಶದ್ದಲ್ಲ, ಆದರೆ ಬೇರೆ ದೇಶದಿಂದ ನಾವು ಅದನ್ನು ಇಂಪೋರ್ಟ್ ಮಾಡ್ಕೊಂಡಿರೋವಂಥದ್ದು. ಇದನ್ನು ಕೂಡ ಸಾಕಾಣಿಕೆ ಮಾಡೋದು. ನಮ್ಮ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಾಗಿ ಈ ಜೇನನ್ನ ಸಾಕಾಣಿಕೆ ಮಾಡ್ತಾರೆ. ಈ ಜೊತೆಗೆ ಇನ್ನೊಂದು ನಸರು ಜೇನು ಅಂತ ಬರುತ್ತೆ. ಸೊ ಅದನ್ನು ಸ್ಟಿಂಗ್ಲೆಸ್ ಬಿ ಅಂತಲೂ ಕರೀತಾರೆ. ಈ 3 ಜೇನನ್ನು ಮಾತ್ರ ನಾವು ಸಾಕೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ತುಡುವೆ, ಮೆಲ್ಲಿಫೆರಾ ಜೇನು ಮತ್ತು ನಸರು ಜೇನು ಅಥವಾ ಮುಜಂಟಿ ಜೇನು ಅಂತ ಕರಿತೀವಿ. ಸರ್, ಈಗ ಒಂದು ಕರೆ ಇದೆ, ಅದನ್ನ ತಗೊಂಡು ಮುಂದಿನ ಚರ್ಚೆಯನ್ನ ಮುಂದುವರ್ಸೋಣ. KR ಪುಟ್ಟಣ್ಣ ಅಂತ ಹೇಳಿ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ಹೇಳಿ. ಹಲೋ, ನಮಸ್ತೆ ಸರ್, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಈಗ ಜೇನುಗೂಡುಗಳು ಆರ್ಟಿಕಲ್ಚರ್ ಇದರಿಂದ ನಮ್ಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದಾರಲ್ಲ, ಹಾ ಸರ್ ಹೇಳಿ. ಅದು ಸಬ್ಸಿಡಿನಲ್ಲಿ ಕೊಡೋಂತ ಬಾಕ್ಸ್ಗಳು ಕರೆಕ್ಟ್ ಸೈಜ್ ಮೆಜರ್ಮೆಂಟ್ ಮಾಡ್ತಾ ಇಲ್ಲ ಅವರೆಲ್ಲ. ಹೌದು. ನಾನು ಸುಮಾರು ರೈತರುಗಳು ಈಗಾಗಲೇ ಒಂದು 7-8 ವರ್ಷದಿಂದ ನಾನು ಸಾಧನೆ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಎಲ್ಲೂ ಏಳಿಗೆ ಆಗಿಲ್ಲ ಅವ್ರು ಕೊಡ್ತಕ್ಕಂಥ ಗೂಡುಗಳು. ಸರ್, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ತಿಳಿಸ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನವನ್ನು ನಾವು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಅಂದರೆ ಜೇನು ಪೆಟ್ಟಿಗೆ ಆಗಿರ್ಬೋದು ಅಥವಾ ಜೇನು ಕುಟುಂಬ ಆಗಿರ್ಬೋದು, ಇವೆಲ್ಲವೂ ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗ್ತಾ ಇದೆ. ಅದ್ರ ಮೇಲೆ ಅವರು ಪ್ರಶ್ನೆ ಇತ್ತು. ಹೌದು ಸರ್, ನೀವೀಗ ನಮಗೆ ಹೇಳ್ತಾ ಇದ್ರಿ ದಟ್ ಯಾವ ಬೇರೆ ಬೇರೆ ರೀತಿಯಾದಂತಹ ಜಾತಿಗಳಿದಾವೆ ಜೇನಿನಲ್ಲಿ ಅಂತ. ಈಗ ರೈತರು ಜೇನು ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಅವರು ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಅಂದರೆ ಜೇನು ಕೃಷಿ ಅಂದ ತಕ್ಷಣ ಪ್ರಮುಖವಾಗಿ ಜೇನು ಹುಳುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಹೌದು, ಅವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪುಸ್ತಕ ಅಥವಾ ಬೇರೆ ಬೇರೆ ಇದು ವಿಧಾನದಿಂದ ಅವನ್ನ ತಿಳ್ಕೊಳ್ಳೋದು ಉತ್ತಮ. ಆ ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಸಾಧ್ಯ ಆದರೆ 1 ದಿನದ್ದು ಅಥವಾ 5 ದಿನದ್ದು 7 ದಿನದ್ದು ಟ್ರೈನಿಂಗ್ ಪ್ರೋಗ್ರಾಮ್ ತಗೋಬೇಕು. ನಮ್ಮ ಯೂನಿವರ್ಸಿಟಿಗಳಲ್ಲಿ ಮತ್ತು ಇಲಾಖೆಗಳಲ್ಲಿ, ಹಾಗೆ ಸುಮಾರು ಕೋಆಪರೇಟಿವ್ ಸೊಸೈಟೀಸ್ಗಳಿದ್ದಾವೆ. ಇವರೆಲ್ಲ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಒಂದು ದಿನದ ತರಬೇತಿ ಕಾರ್ಯಕ್ರಮ ತಗೊಂಡು ನಾವು ಶುರು ಮಾಡಬೇಕಾಗತ್ತೆ. ಪ್ರಾರಂಭದಲ್ಲಿ ಅವರು ಕಡಿಮೆ ಜೇನು ಕುಟುಂಬಗಳನ್ನ ಇಟ್ಟು ಸಾಕಬೇಕಾಗತ್ತೆ. ಇಟ್ಟು ಒಂದು 2-3 ತಿಂಗಳು ಇದು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಪ್ರತಿ ಒಂದು ತಾಲೂಕಲ್ಲೂ ಅಷ್ಟೇ ಒಳ್ಳೊಳ್ಳೆ ಪ್ರಗತಿಪರ ಜೇನು ಕೃಷಿಕರಿದ್ದಾರೆ. ಸೊ ಅವ್ರ ಹತ್ರನೂ ಹೋಗಿ ನೀವು ಮಾಹಿತಿನ ತಗೊಂಡು ನೀವು ಮಾಡ್ಬೋದು. ಅಂದರೆ ನೀವು ನೇರವಾಗಿ ಯಾವಾಗಲೂ ನೀವು GKVKಗೆ ಬನ್ನಿ ಅಥವಾ ಮತ್ತೊಂದು ಹೋಗಿ ಅಂತಲ್ಲ. ಇದು ನಮ್ಮ ರೈತರು ಸುಮಾರು ಜನ ಪ್ರಗತಿಪರರಿದ್ದಾರೆ, ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ ಜೇನು ಕೃಷಿಯಲ್ಲಿ, ಪ್ರತಿ ತಾಲೂಕಲ್ಲೂ ಇದ್ದಾರೆ. ಸೊ ಅಂಥ ರೈತರನ್ನ ನಾವು ಯಾರು ಅಂತ ತಿಳ್ಕೊಂಡು ಅವ್ರ ಹತ್ರ ನಾವು ಟ್ರೈನಿಂಗ್ ತಗೊಂಡು ನೀವು ಶುರು ಮಾಡಬೇಕು. ಅದು ಒಳ್ಳೆಯ ಒಂದು ವಿಧಾನ. ಸರ್, ಈಗ ಒಂದು ಕರೆ ಇದೆ. ರಾಧಾ ಅಂತ ಹೇಳಿ ಮಹಾಲಕ್ಷ್ಮಿ ಲೇಔಟ್ ಇಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್ ನಮಸ್ತೆ.
ಹಾ ಮ್ಯಾಮ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ಸರ್ಗೆ ಕೇಳ್ಬೋದಾ? ಹಾ ಮೇಡಮ್ ಹೇಳಿ ಮೇಡಮ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ರಾಧಾ ಅಂತ. ನಮಸ್ತೆ. ಸರ್ ನಿಮ್ಮ ಇವಾಗ ಗಿಡಪತ್ರದಲ್ಲಿ ನೋಡ್ತಾ ಇದ್ದೆ. ಎಸ್ ಮೇಡಮ್. ಜೇನು ಸಾಗಣೆ ಮಾಡ್ಬೇಕು ಅಂದ್ರೆ ಸರ್ ನನ್ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ಜೇನು ಸಾಗಣೆ ಮಾಡ್ಬೇಕು ಅಂದ್ರೆ ಮೊದಲನೇ ಪ್ರೊಸೀಜರ್ ಏನು, ಯಾರನ್ನ ನಾವು ಭೇಟಿ ಮಾಡ್ಬೇಕು ಅಂತ? ನೀವು ಬೆಂಗಳೂರಲ್ಲೇ ಇರೋದ್ರಿಂದ ನೀವು ಊರಲ್ಲಿ ಸ್ವಲ್ಪ ಜಾಗ ಇದೆ. ಅಲ್ಲಲ್ಲ, ನೇರವಾಗಿ ನೀವು ನಮ್ಮ GKVK ನಮ್ಮ ಜೇನು ಕೃಷಿ ವಿಭಾಗ ನೀವು ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ಇದು ರೆಗ್ಯುಲರ್ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. 2 ದಿನ ಕಾರ್ಯಕ್ರಮ ಇರುತ್ತೆ. ಸೊ ನೀವು ರಿಜಿಸ್ಟರ್ ಮಾಡಿ ನೀವು ಟ್ರೈನಿಂಗ್ ತಗೊಳ್ಳಿ. ಸೊ ಇದು ನಿಮಗೆ ಟ್ರೈನಿಂಗಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ನೀವು ಪ್ರಾಥಮಿಕವಾಗಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಅದನ್ನು ನೀವು ತಗೊಂಡು ನೀವು ನಂತರ ನೀವು ಹೆಚ್ಚಿನ ದಿನಗಳ ತರಬೇತಿ ಕಾರ್ಯಕ್ರಮ ಕೂಡ ನೀವು ತಗೋಬೋದು. ಅದ್ರ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಸರ್? ಎಷ್ಟು ಜಾಗ ಬೇಕಾಗುತ್ತೆ? ನಾವು ತರಬೇತಿಯಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ನಿಮಗೆ ಒಂದು ಗೂಡನ್ನು ಇಟ್ಟು ನೀವು ಸಾಕಾಣಿಕೆ ಮಾಡೋಕ್ಕೆ ನಿಮ್ಮ ತೋಟಗಳಲ್ಲಿ ಅಥವಾ ನಿಮ್ಮ ಹೊಲ ಗದ್ದೆಗಳಲ್ಲಿ ಇಟ್ಟು ನೀವು ಸಾಕಾಣಿಕೆ ಮಾಡ್ಬೋದು. ಅದ ನಂತರದ ನಿರ್ವಹಣಾ ಕ್ರಮಗಳು ಅದ್ರ ಬಗ್ಗೆ ಎಲ್ಲ ನಾವು ನಿಮಗೆ ಮಾಹಿತಿಯನ್ನು ಒದಗಿಸ್ತೀವಿ ನಾವು. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಸರ್, ನಾವು ಚರ್ಚೆ ಮಾಡ್ತಾ ಇದ್ವಿ ಯಾವ ರೀತಿ ಕ್ರಮಗಳು, ಅದಕ್ಕೆ ತರಬೇತಿ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಂತ. ಈಗ ಕರೆ ಮಾಡಿದವರು ಕೂಡ ಅದನ್ನೇ ಕೇಳಿದ್ರು. ಈ ಜೇನು ಕೃಷಿ ಶುರು ಮಾಡಲು ಎಷ್ಟು ಖರ್ಚಾಗಬಹುದು ಅಂದಾಜಾಗಿ? ಈಗ ಅವ್ರ ಪ್ರಶ್ನೆಗೂ ಸೇರಿ ಉತ್ತರ ಕೊಡೋದಾದ್ರೆ, ನಮಗೆ ಒಂದು ಜೇನು ಕುಟುಂಬ ಮತ್ತು ಪೆಟ್ಟಿಗೆಯನ್ನು ಸೇರಿ ಸುಮಾರು 4,000 to 4,500 ರೂಪಾಯಿ ಬೇಕಾಗುತ್ತೆ. ಅಂದರೆ ಅದಕ್ಕೊಂದು ಸ್ಟ್ಯಾಂಡು ಇವೆಲ್ಲ ಬೇಕಾಗ್ತವೆ. ಸೊ ಅವನ್ನೆಲ್ಲ ನಾವು ಇದು ಖರ್ಚನ್ನು ಹಾಕಿ ನಾವು ತಗೋಬೇಕಾಗ್ತದೆ. ನಾನು ಆಗಲೇ ಹೇಳ್ದಂಗೆ ನಾವು ಕಡಿಮೆ ಇದು ಜೇನು ಕುಟುಂಬಗಳನ್ನೇ ನಾವು ಸಾಕಾಣಿಕೆ ಮಾಡ್ಬೋದು. ಮತ್ತು ಗ್ರಾಮೀಣ ಭಾಗದಲ್ಲಿ ಜೇನು ಕುಟುಂಬಗಳು ನೈಸರ್ಗಿಕವಾಗಿ ಸಿಗ್ತವೆ. ನಾವು ಅದನ್ನೇನು ಮತ್ತೆ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ. ನಮ್ಮ ಹತ್ರ ಒಂದು ಪೆಟ್ಟಿಗೆ ಇತ್ತು ಅಂದರೆ ಅಥವಾ ಒಂದು ಗೂಡು ಇತ್ತು ಅಂದರೆ ಅದಕ್ಕೆ ನಾವು ಹುತ್ತದಲ್ಲಿ ಅಥವಾ ಮರದ ಪೊಟ್ಟರೆಗಳಲ್ಲಿ ಸಿಗುವಂಥ ಜೇನು ಕುಟುಂಬವನ್ನೇ ನಾವು ಇದಕ್ಕೆ ವರ್ಗಾವಣೆ ಮಾಡಿ ನಾವು ಸಾಕಾಣಿಕೆ ಮಾಡ್ಬೋದು. ಸುಮಾರು ಒಂದು 4,000 to 4,500 ರೂಪಾಯಿ ಇದ್ದರೆ ಒಂದು ಕುಟುಂಬವನ್ನು ಇಟ್ಕೊಂಡು ನಾವು ಸಾಕಾಣಿಕೆ ಮಾಡ್ಬೋದು. ಸರ್, ಈಗಲೇ ನಾವು ಮಾತಾಡ್ತಾ ಇದ್ದಾಗೆ ಹಾಗೆ ಯೋಚನೆ ಬಂತು. ಈ ಜೇನು ಕೃಷಿಗೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ರೈತರಿಗೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಬೆಂಬಲ ಇದೆ ಸರ್? ಪ್ರಮುಖವಾಗಿ ಜೇನು ಕೃಷಿನ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯವರು ಸಹಾಯಧನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಇಲಾಖೆ ಮುಖಾಂತರ ಸರ್ಕಾರ ತನ್ನ ಸಹಾಯವನ್ನು ಅಥವಾ ಬೆಂಬಲವನ್ನು ಕೊಡ್ತಾ ಇದೆ. ಅದರಲ್ಲಿ ಸುಮಾರು 2 to 10 ಜೇನು ಕುಟುಂಬ ಮತ್ತು ಪೆಟ್ಟಿಗೆಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಸಾಮಾನ್ಯ ರೈತರು ಆಯಿತು ಅಂದರೆ ಆ ಪೆಟ್ಟಿಗೆಗಳಿಗೆ ಮೇಲೆ ಒಂದು 75% ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಆದರೆ 90% ಅವ್ರಿಗೆ ಸಹಾಯಧನವನ್ನು ಕೊಟ್ಟು ಇದು ಮಾಡ್ತಿದ್ದಾರೆ. ಈಗ ಕೃಷಿ ಇಲಾಖೆಯಲ್ಲೂ ಕೂಡ ಸಮಗ್ರ ಕೃಷಿ ಪದ್ಧತಿ ಪ್ರಾಯೋಜನೆ ಅಡಿಯಲ್ಲಿ ಅವರು ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಕೆಲವು 2 ವರ್ಷದಿಂದ. ಸರ್, ಈಗ ಇನ್ನೊಂದು ಕರೆ ಇದೆ. ವಿಜಯ್ ಕುಮಾರ್ ಅನ್ನೋರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ಏನು ನಿಮ್ಮ ಪ್ರಶ್ನೆ ಕೇಳಿ? ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ. ನಾವು ಚಿಕ್ಕಮಗಳೂರಿಂದ ವಿಜಯ್ ಕುಮಾರ್ ಅಂತ ಹೇಳಿ ಸರ್. 4 ವರ್ಷ ಆಯ್ತು ಸರ್ ಫ್ರಿಡ್ಜ್ ತಂದು. ನಮಗೆ 1 ವರ್ಷ ಬಂತು, ನಾವು ಜೇನುತುಪ್ಪ ತೆಗಿಯಕ್ ಆಗಿಲ್ಲ. ಅದು ಕಷ್ಟ ಒಂದು ತಪ್ಪು ದಪ್ಪ ಕಡ್ಲ. ಇನ್ನೊಂದು ಹೇಳಿದ್ರಿ? ದಪ್ಪ ಕಡ್ಜ ಬಂತು ಕಡ್ಜ. ಅದು ಜೇನು ನಮ್ ಜೇನು ಈಗ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದು ಒಂದು ಪ್ರಮುಖವಾದಂಥ ಒಂದು ಕೀಟಪೀಡೆ ಅಂತಲೇ ಹೇಳ್ಬೋದು, ಸಮಸ್ಯೆ ಅಂತ ಹೇಳ್ಬೋದು. ಕಡ್ಜ ಬರ್ತವೆ, ಅಂದರೆ ಹಾರ್ನೆಟ್ ಅಂತ ನಾವು ಕರಿತೀವಿ. ಇದು ಜೇನುಹುಳುಗಳ ಕುಟುಂಬವನ್ನು ಇದು ಜಾಸ್ತಿ ಆಕ್ರಮಣ ಮಾಡ್ತವೆ. ಮುಖ್ಯವಾಗಿ ಜೇನುಹುಳುಗಳನ್ನು ಹಿಡಿದು ತಗೊಂಡೋಗುವಂಥ ಇದನ್ನು ನಾವು ನೋಡ್ಬೋದು. ಸೊ ಅಂಥ ಕಡ್ಜವನ್ನು ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಅಂದರೆ ಅದಕ್ಕೆ ಆದಂಥ ಒಂದು ಅಂದರೆ ರೈತರ ಒಂದು ಮಟ್ಟದಲ್ಲೇ ಒಂದು ಬಲೆಯನ್ನು ಕೂಡ ಸಿದ್ಧತೆ ಪಡಿಸ್ಕೊಂಡಿರ್ತಾರೆ. ಸೊ ಆ ಬಲೆಯನ್ನು ಮುಂದೆ ಹಾಕೊಳ್ಳೋದ್ರಿಂದ ಆ ಕಡ್ಜ ಕುಟುಂಬದ ಒಳಗಡೆ ಬಂದು ಇಟ್ಕೊಂಡು ಹೋಗೋದನ್ನ ತಪ್ಪಿಸ್ಬೋದು. ಹಾಗೆ ಇದು ಕೆಲವು ಟ್ರ್ಯಾಪ್ಸ್ಗಳಿದ್ದಾವೆ. ಅಂದರೆ ನಾವು ಇದು ಉಳಿ ಬಂದಿರೋಂಥ ಜೇನುತುಪ್ಪವನ್ನು ಒಂದು ವಾಟರ್ ಬಾಟ್ಲಲ್ಲಿ ಹಾಕಿ ಅಲ್ಲಲ್ಲೇ ನಾವು ಮಧುವನದಲ್ಲಿ 2-3 ಇಡೋದ್ರಿಂದ ಈ ಥರ ಕಡ್ಜಗಳನ್ನ ಈಸಿಯಾಗಿ ನಾವು ಟ್ರ್ಯಾಪ್ ಮಾಡ್ಬೋದು. ಈ ಥರ ನಿರ್ವಹಣೆ ನಾವು ಮಾಡ್ಬೋದು. ಅಥವಾ ಕಡ್ಜಗಳು ಇರೋವಂಥ ಗೂಡುಗಳು ಕಂಡ್ರೆ ಸಾಯಂಕಾಲ ಹೊತ್ತು ಅಥವಾ ರಾತ್ರಿ ಹೊತ್ತು ಮುಖ್ಯವಾಗಿ ಆ ಗೂಡುಗಳನ್ನ ಸುಟ್ಟಾಕುವಂಥದ್ದು ಕೂಡ ಒಳ್ಳೆಯ ಒಂದು ವಿಧಾನ. ಅವ್ರ ಪ್ರಶ್ನೆಗೆ ಉತ್ತರ ನೀಡ್ತಿದ್ದಂತೆ ನನಗೆ ಇನ್ನೊಂದು ಪ್ರಶ್ನೆ ಬಂತು ಸರ್. ಈ ಜೇನು ಕೃಷಿಗೆ ಬೇಕಾಗುವಂತಹ ಪರಿಕರಗಳು ಯಾವುವು, ಆಮೇಲೆ ಅವುಗಳನ್ನು ಎಲ್ಲಿ ನಾವು ಸಂಗ್ರಹಿಸ್ಬೋದು ಅಥವಾ ಪಡ್ಕೊಳ್ಬಹುದು?
ಜೇನು ಕುಟುಂಬಕ್ಕೆ ನಾನು ಆಗಲೇ ಹೇಳ್ದಂಗೆ ಪ್ರಕೃತಿಯಲ್ಲಿ ಜೇನು ಕುಟುಂಬ ಸಿಗುತ್ತೆ. ಆದರೆ ಹಿಂಗೆ ಪ್ರಾರಂಭ ಜೇನು ಕೃಷಿ ಮಾಡೋವಂಥವ್ರಿಗೆ ಅವ್ರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಸುಮಾರು ಸಂಸ್ಥೆಗಳಿದ್ದಾವೆ, ಮತ್ತು ಸರ್ಕಾರದ ಇಲಾಖೆಗಳಿದ್ದಾವೆ, ವಿಶ್ವವಿದ್ಯಾಲಯದ ವಿಜ್ಞಾನ ಕೇಂದ್ರಗಳಿದ್ದಾವೆ. ಇಲ್ಲೂ ಕೂಡ ನೀವು ಅವನ್ನ ಪರ್ಚೇಸ್ ಮಾಡ್ಬೋದು. ಪ್ರಮುಖವಾಗಿ ನಮಗೆ ಬೇಕಾದಂಥ ಪರಿಕರ ಅಂದರೆ ಜೇನು ಪೆಟ್ಟಿಗೆ, ಮರದ ಒಂದು ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಆ ಜೇನು ಪೆಟ್ಟಿಗೆಯಲ್ಲಿ ಬೇರೆ ಬೇರೆ ಭಾಗಗಳಿರ್ತವೆ, ಸಂಸಾರ ಕೋಣೆ ಮತ್ತು ಜೇನುತುಪ್ಪದ ಕೋಣೆ ಮತ್ತು ಚೌಕಟ್ಟುಗಳು ಇವೆಲ್ಲ ಇರ್ತವೆ. ಅವೆಲ್ಲನೂ ಸೇರಿ ಒಂದು ಪೆಟ್ಟಿಗೆ ಅಂತ ಕರಿತೀವಿ. ಹಾಗೆ ನಮಗೆ ಒಂದು ಹೊಗೆ ತಿದ್ದಿ ಬೇಕಾಗುತ್ತೆ, ಸ್ಮೋಕರ್ ಅಂತ ಕರಿತೀವಿ. ಅದನ್ನು ಇದ್ದರೆ ನಮಗೆ ಜೇನು ಕುಟುಂಬನ ಅಥವಾ ನಿರ್ವಹಣೆ ಮಾಡ್ಬೇಕಾದ್ರೆ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಜೇನುತುಪ್ಪ ತೆಗೆಯೋ ಯಂತ್ರನೂ ತೊಗೊಂಡ್ರೆ, ಅಂದರೆ 1-2 ಪೆಟ್ಟಿಗೆ ಅಥವಾ ಕುಟುಂಬ ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಬೇಕಾಗಿಲ್ಲ, ಅದನ್ನು ಬೇರೆ ರೈತರ ಹತ್ರ ಇಸ್ಕೊಂಡು ಉಪಯೋಗ ಮಾಡಿ ಕೊಡ್ಬೋದು. ದೊಡ್ಡ ಮಟ್ಟದಲ್ಲಿ ಒಂದು 20-30 ಜೇನು ಕುಟುಂಬ ನಿರ್ವಹಣೆ ಮಾಡ್ಬೇಕಾದ್ರೆ ಒಂದು ಜೇನು ತೆಗೆಯುವಂಥ ಯಂತ್ರ ಆಗಿರ್ಬೋದು. ಮತ್ತು ಪ್ರಾರಂಭದಲ್ಲಿ ಭಯ ಇರುತ್ತೆ, ಅದಕ್ಕೋಸ್ಕರ ಒಂದು ಮುಖಪರ್ದೆಯನ್ನು ಈ ಥರ ಇದು, ಮತ್ತು ಒಂದು ಚಾಕು ಬೇಕಾಗುತ್ತೆ ಅದು ಕ್ಲೀನ್ ಮಾಡೋದಕ್ಕೆ, ಒಂದು ಬ್ರಷ್ ಬೇಕಾಗುತ್ತೆ. ಈ ಥರ ಸಾಮಾನ್ಯ ಬೇಕಾದ್ರೆ ಪ್ರಮುಖವಾಗಿ ಜೇನು ಕುಟುಂಬ, ಒಂದು ಸ್ಟ್ಯಾಂಡು, ಮತ್ತೆ ಪೆಟ್ಟಿಗೆ, ಮತ್ತೆ ಒಂದು ಹೊಗೆ ತಿದ್ದಿ, ಇಷ್ಟು ಇಟ್ಕೊಂಡು ನಾವು ಜೇನು ಸಾಕಾಣಿಕೆನ ಶುರು ಮಾಡ್ಬೋದು. ಸರ್, ಈಗ ಮುದ್ದುಗೌಡ ಪಾಟೀಲ್ ಅನ್ನೋರು ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ. ನಮಸ್ತೆ ಸರ್, ನಿಮ್ ಪ್ರಶ್ನೆ ಕೇಳಿ. ನಿಮ್ ಪ್ರಶ್ನೆ ಏನಿದೆ ಕೇಳಿ. ದಯವಿಟ್ಟು ನಿಮ್ಮ ಟಿವಿ ಶಬ್ದವನ್ನ ಕಡಿಮೆ ಮಾಡಿ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್. ನಮ್ಮಲ್ಲಿ ಎಲ್ಲ ರೈತರು ಯೂನಿವರ್ಸಿಟಿಯವರ ಒಂದು ಪ್ರೇರಣೆಯಿಂದ ಜೇನು ಕೃಷಿಯನ್ನು ಮಾಡಿದ್ದೇವೆ. ಆದರೂ ನಮ್ಮಲ್ಲಿ ಜೇನು ಹುಳುಗಳು ಮೇಲಿನ ಮೇಲೆ ಪೆಟ್ಟಿಗೆ ಹಾರಿ ಹೋಗ್ತಾ ಇದ್ದಾವೆ. ಇದಕ್ಕೆ ಮುಂಜಾಗ್ರತಾ ಕ್ರಮ ಏನು, ಯಾವ ಕ್ರಮ ಇದು ತಪ್ಪಾಗಿದೆ ಅನ್ನುವಂತ ತಾವು ಮನವರಿಕೆ ಮಾಡಿಕೊಡ್ಬೇಕು ರೈತರಿಗೆ ತಾವು. ಜೇನು ಕುಟುಂಬಗಳು ಪೆಟ್ಟಿಗೆಯಿಂದ ಬಿಟ್ಟೋಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅಂದರೆ ಆ ಸ್ಥಳದಲ್ಲಿ ಅವಕ್ಕೆ ಆಹಾರದ ಲಭ್ಯತೆ ಕಡಿಮೆ ಆಗಿರ್ಬೋದು, ಅಥವಾ ಆ ಪ್ರದೇಶದಲ್ಲಿ ಏನಾದರೂ ಕೀಟನಾಶಕಗಳ ಸಿಂಪಡಣೆ ಆಗಿರ್ಬೋದು, ಅಥವಾ ಯಾವುದಾದ್ರು ಕೀಟಗಳು, ಅಂದರೆ ಈಗ ಕಡ್ಜ ಹೇಳಿದ್ರಲ್ಲ ಆ ಥರ ಮೇಣ ಪತಂಗ ಅಂತ ಬಂದಿರ್ಬೋದು, ಅಥವಾ ಈಗ ಇನ್ನೊಂದು ಬೇರೆ ಒಂದು ಸ್ಮಾಲ್ ಬಿಟ್ಲ ಅಂದ್ಬಿಟ್ಟು ಒಂದು ಜೀರುಂಡೆ ಥರದ್ದು ಒಂದು ಕೀಟ ಬೇರೆ ಈಗ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ, ಆ ಥರ ಕೀಟ ಆಗಿರ್ಬೋದು, ಆ ಥರ ಕೀಟಗಳು ಒಂದು ಇದಾಗಿರ್ಬೋದು. ಅಥವಾ ಇದು ರೋಗನೂ ಇದ್ದಾವೆ, ಅಂದರೆ ಒಂದು ವೈರಸ್ ಡಿಸೀಸ್ ಬರುತ್ತೆ, ಥೈಸ್ಯಾಕ್ ಬ್ರೂಡ್ ಅಂತ, ಸುಮಾರು ನಮಗೆ ಕೂರ್ಗ್ ಮತ್ತು ಈ ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ. ಆ ಥರ ರೋಗಗಳಿಂದನೂ ಒಂದು ಜಾಗದಿಂದ ಆ ಥರ ಇನ್ಫೆಕ್ಷನ್ ಆದರೆ ಸೊ ಆವಾಗ ಜೇನು ಕುಟುಂಬ ಬಿಟ್ಟೋಗುವಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ಬೋದು. ಮತ್ತು ಅದಕ್ಕೆ ನಿರ್ವಹಣೆ ನಾವು ಸೂಕ್ತವಾಗಿ ನಾವು ಮಾಡೋದ್ರಿಂದ ಜೇನು ಕುಟುಂಬಗಳನ್ನ ಉಳಿಸ್ಕೋಬೋದು. ಕೀಟ ರೋಗಗಳು ಬರೋದಿದ್ರೆ ಅವುಗಳನ್ನ ನಾವು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಹಾಂ ಸರ್, ಆಗಲೇ ನಾವು ಚರ್ಚೆ ಮಾಡ್ತಿದ್ವಿ ಯಾವ್ಯಾವ ರೀತಿಯಾದಂತಹ ಪರಿಕರಗಳು ಬೇಕಾಗ್ತವೆ ಅಂತ ಹೇಳಿ. ಈಗ ಆ ಪರಿಕರಗಳು ನಮಗೆ ಎಲ್ಲಿ ದೊರೆಯುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ, ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮತ್ತು ಬಹುತೇಕ ಎಲ್ಲ ಜಿಲ್ಲೆಗಳು ಕೂಡ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ನಮ್ಮ ಕೀಟಶಾಸ್ತ್ರಜ್ಞರಿರ್ತಾರೆ, ಸೊ ಅವರನ್ನು ಕೂಡ ಸಂಪರ್ಕ ಮಾಡಿ ಇದನ್ನು ತಗೋಬೋದು. ಮತ್ತು ಸುಮಾರು 20ಕ್ಕೂ ಹೆಚ್ಚು ನೋಂದಾಯಿತ ಸಂಸ್ಥೆಗಳಿದ್ದಾವೆ. ನಮ್ಮ ತೋಟಗಾರಿಕೆ ಇಲಾಖೆಗೆ ನೋಂದಣಿ ಮಾಡ್ಕೊಂಡಿರೋಂಥ ಸಂಸ್ಥೆಗಳಿದ್ದಾವೆ. ಅಲ್ಲೂ ಕೂಡ ಇವರು ಈ ಉಪಕರಣಗಳನ್ನ ತಗೋಬೋದು. ಮತ್ತು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಮತ್ತು ಇದು ಸುಮಾರು ಕೋಆಪರೇಟಿವ್ ಸೊಸೈಟೀಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಮತ್ತು ಒಂದು 3 FPOಸ್ಗಳು ಕೂಡ ಕೆಲಸ ಮಾಡ್ತಿದ್ದೇವೆ. ಇಲ್ಲೆಲ್ಲ ಕೂಡ ಜೇನು ಪೆಟ್ಟಿಗೆಗಳು ಮತ್ತು ಜೇನು ಕುಟುಂಬ ದೊರೆಯುತ್ತೆ ಮೇಡಮ್. ಸರ್, ಇನ್ನೊಂದು ಕರೆ ಇದೆ. ಮಂಜುನಾಥ್ ಅನ್ನೋರು ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ ಮೇಡಮ್. ಈಗ ನಮ್ಗೇನು ಇಲ್ಲ, ತುಂಬಾ ಜೇನುತುಪ್ಪನ ನಾವು ಬಹಳಷ್ಟು ಕಡೆ ತರ್ತೀವಿ, ಅದು ಬರೇ ಮೋಸ ಇರುತ್ತೆ. ಎಲ್ಲ ಈ ಕಾಕಂಬಿಂಗ್ ಎಂಟಲ್ಲಿ ಅದ್ರಲ್ಲಿ ಇದ್ರಲ್ಲಿ ಮಾಡಿರೋದೆಲ್ಲ ಇದ್ ಮಾಡ್ತಾರೆ, ತಂದು ಮಾಡ್ತಾರೆ. ಅದು ಸಕ್ಕರೆ ಪಾಕ ಆಗೋದು, ಏನೇನೋ ಸ್ಮೆಲ್ ಎಲ್ಲ ಇರುತ್ತೆ. ಒರಿಜಿನಲ್ ಜೇನುತುಪ್ಪ ನಾವ್ ಹೆಂಗ್ ಕಂಡುಹಿಡಿಯೋದು? ಈಗ ಜೇನುತುಪ್ಪದಲ್ಲಿ ಸುಮಾರು ಇವಾಗ ಅಡಲ್ಟ್ರೇಷನ್ ಅಂದರೆ ನಕಲಿ ಆಗ್ತಾ ಇದ್ದಾವೆ. ಇದು ಪ್ರಮುಖವಾದ ನಕಲಿ ಆಗ್ತಾ ಇರೋಂಥದ್ದು ನೀವು ಕಾಣ್ಬೋದು. ಅದಕ್ಕೆ ನಾವು ಗೃಹ ಬಳಕೆಯಲ್ಲಿ ನಾವು ಉಪಯೋಗ ಮಾಡ್ಬೇಕಾದ್ರೆ ನಮಗೆ ಆ ಥರ ಯಾವುದು ಕೂಡ ಇದು ವಿಧಾನಗಳು ನಮ್ಗೆ ಇನ್ನೂ ಅಷ್ಟೊಂದು ಗೊತ್ತಲ್ಲ. ಅಂದರೆ ಸುಮಾರು ಮೆಥಡ್ ಇದಾವೆ. ಈಗ ನೀರಲ್ಲಿ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಅದೇನಾದರೂ ಕರಗಿದ್ರೆ ಅದು ಅಡಲ್ಟ್ರೇಟೆಡು, ಅಥವಾ ಕರಗ್ದೇನೆ ಹಾಗೆ ಸೆಟ್ಲ್ ಆಯಿತು ಅಂದರೆ ಅದು ಶುದ್ಧವಾದ ಜೇನು. ಈ ಥರ ಸುಮಾರು ವಿಧಾನಗಳಿದೆ, ಕನ್ವೆನ್ಷನಲ್ ಮೆಥಡ್ಸಲ್ಲಿ ನಾವು ಕಾಣ್ಬೋದು. ಆದರೆ ಪ್ರಮುಖವಾಗಿ ನೀವು ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡೋದ್ರಿಂದ
ನಮಗೆ ಬೇಗ ನಮಗೆ ಪತ್ತೆ ಹಚ್ಬೋದು ಏನಾದರೂ ಮಿಶ್ರಣ ಆಗಿದೆ ಅಂತೇಳಿ. ಸಣ್ಣ ಪುಟ್ಟ ಈಗ ಅವ್ರು ಹೇಳಿದ್ರು ಒಂದು ಕಾಕುಂಬಿ ಇದು ಮಿಶ್ರಣ ಆಗಿರ್ಬೋದು, ಅಥವಾ ಬೆಲ್ಲದ ಪಾಕದಿಂದ ಮಿಶ್ರಣ ಇದು ಏನಾದರೂ ಕಲಬೆರಕೆ ಆಗಿರ್ಬೋದು, ಅಥವಾ ಸಕ್ಕರೆ ಪಾಕದಿಂದ ಕಲಬೆರಕೆ ಆಗೋದು ಅಂಥವನ್ನೆಲ್ಲ ಇತ್ತು ಅಂದರೆ ನಮ್ಮ ಯಾವುದೇ ಸೈನ್ಸ್ ಲ್ಯಾಬ್ ಇದ್ರೂ ಕೂಡ ಒಂದು ಅನಿಲಿಂಗ್ ಕ್ಲೋರೈಡ್ ಅಂತ ಬರುತ್ತೆ, ಅಥವಾ ರಿಸಾರ್ಸಿನಲ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅದನ್ನು ನಾವು ಒಂದು 5 ml ತೊಗೊಂಡು ಜಸ್ಟ್ ನಮ್ಮ ಒಂದು 5 ಗ್ರಾಮ್ ಜೇನುತುಪ್ಪವನ್ನು ತೊಗೊಂಡು ನಾವು ಹಾಕಿ ಮಿಕ್ಸ್ ಮಾಡಿ ನೋಡಿದಾಗ ತಕ್ಷಣ ಬಣ್ಣ ಬದಲಾವಣೆ ಆಗುತ್ತೆ, ಅಂದರೆ ಕೆಂಪು ಬಣ್ಣ ಆಗುತ್ತೆ. ಆವಾಗ ನಾವು ನೋಡ್ಬೋದು. ಅದನ್ನು ಸ್ಥಳೀಯರಂಥ ಒಂದು ಲ್ಯಾಬ್ಗೆ ಕೊಟ್ಟು ಪರೀಕ್ಷೆ ಮಾಡೋದು ಉತ್ತಮ. ಹಾಂ ಸರ್, ಈ ಜೇನು ಕುಟುಂಬಗಳ ನಿರ್ವಹಣೆ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ನಮಗೆ ವಿವರಿಸಬೇಕು ಅಂತಂದರೆ ಏನು ಹೇಳ್ತೀರಾ? ಜೇನು ಕುಟುಂಬಗಳನ್ನ ನಾವು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಅನೇಕ ಅನುಕೂಲಗಳಿದ್ದಾವೆ. ಆದರೆ ನಿರ್ವಹಣೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಒಂದು ಚಾಲೆಂಜ್ ಇರುತ್ತೆ. ಸೊ ಈ ನಿರ್ವಹಣೆಯನ್ನು ನಾವು ಮಾಡ್ಬೇಕಾದ್ರೆ ಕನಿಷ್ಠ 8ರಿಂದ 10 ದಿವಸಕ್ಕೊಮ್ಮೆ ನಾವು ಜೇನು ಕುಟುಂಬನ ಪರೀಕ್ಷೆ ಮಾಡಬೇಕಾಗುತ್ತೆ. ಪರೀಕ್ಷೆ ಮಾಡ್ಬೇಕಾದ್ರೆ ಏನಾದರೂ ಕೀಟ ರೋಗಗಳು ಬಂದಿದ್ರೆ ನಾವು ಅವಕ್ಕೆ ಬೇಕಾದಂಥ ನಿರ್ವಹಣೆಯನ್ನು ನಾವು ತಗೋಬೇಕಾಗುತ್ತೆ. ಹಾಗೆ ಅದರಲ್ಲಿ ಹಡಿಮಣೆ ಅಂತ ಬರುತ್ತೆ, ಆ ಪೆಟ್ಟಿಗೆಯಲ್ಲಿ ಕೆಳಗಡೆ ಇರುತ್ತೆ. ಅಲ್ಲಿ ಏನಾದ್ರು ಕಸ ಕಡ್ಡಿಗಳು ಬಿದ್ದಿರ್ತವೆ, ಅಥವಾ ಏನಾದ್ರು ಸತ್ತು ಮರಿಗಳು ಬಿದ್ದಿರ್ತವೆ, ಅಥವಾ ಬೇರೆ ಕೀಟಗಳ ಮೊಟ್ಟೆಗಳನ್ನು ಇಟ್ಟಿರ್ಬೋದು, ಅಂದರೆ ಮೇಣಚಿಟ್ಟೆ ಮೊಟ್ಟೆ ಬಂದು ಇಟ್ಟಿರ್ಬೋದು. ಸೊ ಅಂಥವನ್ನ ನಾವು ಏನಾದರೂ ಕಂಡ್ರೆ ತಕ್ಷಣ ನಾವನ್ನ ಕ್ಲೀನ್ ಮಾಡಿ ಸ್ವಚ್ಛ ಮಾಡೋವಂಥದ್ದು ನಾವು ಮಾಡಬೇಕಾಗತ್ತೆ. ಮತ್ತು ಜೇನು ಬರುವಂಥ ಸಂದರ್ಭದಲ್ಲಿ ನಾವು ಜೇನು ಫ್ರೇಮ್ಸ್ಗಳಿಗೆ ಏನಿರ್ತವೆ ಅವಕ್ಕೆ ಮೇಣದ ಹಾಳೆಯನ್ನು ಕಟ್ಕೊಡ್ಬೇಕಾಗತ್ತೆ. ಆವಾಗ ನಮಗೆ ಜೇನುತುಪ್ಪ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಈ ಥರ ಕ್ರಮಗಳು ಬೇರೆ ಬೇರೆ, ಅಂದರೆ ಒಂದೊಂದು ಕಾಲಕ್ಕೆ ಒಂದು ತಕ್ಕ. ಈಗ ಮಳೆಗಾಲ ಆಗಿದ್ದಾಗ ಕುಟುಂಬಗಳು ತುಂಬ ದುರ್ಬಲ ಆಗಿರ್ತವೆ. ಸೊ ಅಂಥ ಇದು ಕುಟುಂಬಗಳಿಗೆ ನಾವು ಸಕ್ಕರೆ ಪಾಕವನ್ನು ಉಣಿಸ್ಬೇಕಾಗುತ್ತೆ, ಅಥವಾ ಇದು ಪರಾಗದ ಇದು ಕೂಡ ಕೊಡಬೇಕಾಗುತ್ತೆ. ಸಕ್ಕರೆ ಪಾಕವನ್ನು ಕೂಡ ನಾವು ಮನೆಯಲ್ಲೇ ಕೂಡ ತಯಾರು ಮಾಡ್ಕೋಬೋದು. ಅಂದರೆ 1 ಲೋಟ ನೀರು 1 ಲೋಟ ಸಕ್ಕರೆಯನ್ನು ನಾವು ಮಿಶ್ರಣ ಮಾಡಿ ಕನಿಷ್ಠ ವಾರಕ್ಕೆ 2 ಬಾರಿ ನಾವು ಮಳೆಗಾಲದಲ್ಲಿ ಮುಖ್ಯವಾಗಿ ಕೊಡೋದ್ರಿಂದ ಅಂತಂದರೆ ಜೇನುಗಳು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಲ್ಲ, ಅಂಥ ಟೈಮಲ್ಲಿ ಸಕ್ಕರೆ ಪಾಕನ ಕುಡಿಯುತ್ತವೆ. ಮತ್ತು ನೀವು ಚೆನ್ನಾಗಿ ಸುಗ್ಗಿ ಕಲ್ಲ ನೀವು ಸಕ್ಕರೆ ಪಾಕ ಕೊಟ್ಟರೆ ತಗೊಳ್ಳೋದಿಲ್ಲ, ಆಹಾರ ಕೊರತೆ ಇದ್ದಾಗಲೇ ತಗೊಳ್ತವೆ. ಈ ಥರ ನಿರ್ವಹಣಾ ಕ್ರಮಗಳನ್ನ ನಾವು ತ್ವರಿತವಾಗಿ ಮತ್ತು ಯಾವ ಬೇಕು ನೋಡಿಕೊಂಡು ನಾವು ಮಾಡೋದ್ರಿಂದ ಜೇನು ಕುಟುಂಬಗಳನ್ನ ನಾವು ಉಳಿಸ್ಕೋಬೋದು. ಹಾಂ ಸರ್, ಇವತ್ತಿನ ಕೊನೆಯ ಕರೆ ಇದೆ. ಬಂಡೇರಾವ್ ದೇಸಾಯಿ ಅಂತ ಕುಷ್ಟಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ಹೇಳಿ ಸರ್. ಹಾಂ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾಂ ಸರ್, ಒಂದು 4 ಎಕರೆಯಲ್ಲಿ ಜೇನು ಪೆಟ್ಟಿಗೆಗಳು ಎಷ್ಟು ಇಡಬೇಕು ನಾವು? ಸರ್ ಏನ್ ಹೇಳಿದ್ರಿ? ಅರ್ಥ ಆಯ್ತು. ಅಂದ್ರೆ ಇಲ್ಲಿ ಎಕರೆಯಲ್ಲಿ ಜಮೀನಲ್ಲಿ ಎಷ್ಟು ಅಂತರದಲ್ಲಿ ನಿಮಗೆ ನಾವು ಪೆಟ್ಟಿಗೆ ಇಡಬೇಕು? ದೇಸಾಯವರೇ, ನಾವು ಪರಾಗಸ್ಪರ್ಶಕ್ಕೋಸ್ಕರ ನಿಮ್ದು ಯಾವ್ದಾದ್ರು ಬೆಳೆಗಳು ಆ ಥರ ಇತ್ತು ಅಂದರೆ ಪರಾಗಸ್ಪರ್ಶಕ್ಕೋಸ್ಕರ ನೀವು ಇಡೋದಾದರೆ 1 ಎಕರೆಗೆ ನಾವು ಸಾಮಾನ್ಯವಾಗಿ 2ರಿಂದ 3 ಜೇನು ಕುಟುಂಬಗಳನ್ನ ಇಡಿ ಅಂತ ನಾವು ಸಜೆಷನ್ಸ್ ಅಥವಾ ರೆಕಮೆಂಡೇಶನ್ಸ್ ಮಾಡ್ತೀವಿ. ಆದರೆ ನೀವು ಜೇನು ಕುಟುಂಬನ ಇಟ್ಕೊಂಡೆ ನೀವು ಅದನ್ನೇ ಪ್ರಮುಖವಾದಂಥ ಒಂದು ವೃತ್ತಿಯಾಗಿ ತಗೋಬೇಕಾದ್ರೆ ಅಥವಾ ಸಮಗ್ರ ಕೃಷಿಯಲ್ಲಿ ತಗೋಬೇಕಾದ್ರೆ ನೀವು ನಮ್ಮ ತುಳುವೆ ಜನರೇ ನೀವು ಒಂದು 30-35 ಕುಟುಂಬಗಳನ್ನ ನೀವು ಒಂದು ಜಾಗದಲ್ಲಿ ಇಟ್ಕೋಬೋದು. ಮತ್ತು ಒಂದು ಗೂಡಿಂದ ಮತ್ತೊಂದು ಗೂಡಿಗೆ ಕನಿಷ್ಠ ಪಕ್ಷ ಅಂದರೆ ಒಂದು 4ರಿಂದ 6 ಅಡಿ ಅಂತರವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಇದು ಆ ಥರ ಇಟ್ಕೊಂಡು ನೀವು ಸುಮಾರು ಒಂದು 30-35 ಪೆಟ್ಟಿಗೆಗಳನ್ನ ನೀವು ಒಂದು ಜಾಗದಲ್ಲಿ ಇಟ್ಟು ನೀವು ನಿರ್ವಹಣೆ ಮಾಡ್ಬೋದು. ಹೌದು ಸರ್, ಇಷ್ಟೊತ್ತು ನಮ್ಮೆಲ್ಲ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದ್ದೀರಾ. ಹಾಗಾಗಿ ನಿಮಗೆ ನಮ್ಮ ಪರವಾಗಿ, ರೈತ ಬಾಂಧವರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನಷ್ಟು ಸಂಚಿಕೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ.